टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ನಿಧಾನವಾಗಿ ಎರಡೂ ಕೈಗಳು ದೇಹದ ಪಕ್ಕದಲ್ಲಿರಲಿ. ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ಳುತ್ತಾ ಎರಡೂ ಕೈಗಳನ್ನು ಮೇಲಕ್ಕೆತ್ತಿ ಉಸಿರನ್ನು ಬಿಡುತ್ತಾ ನಿಧಾನವಾಗಿ ಎರಡೂ ಕೈಗಳನ್ನು ಇಳಿಸಿ. ಹೀಗೆ ಮಾಡುವಾಗ ನಿಮ್ಮ ಶ್ವಾಸಕೋಶದಲ್ಲಿ ಹೆಚ್ಚಿನ ಉಸಿರಾಟ ತುಂಬಲಿ. ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ಳೋಣ, ನಿಧಾನವಾಗಿ ಉಸಿರನ್ನು ಬಿಡೋಣ. 5 ರಿಂದ 6 ಸುತ್ತು ಪುನರಾವರ್ತಿಸಿ. ಇನ್ಹೇಲ್ ಡೀಪ್ಲಿ, ಎಕ್ಸೇಲ್ ಸ್ಲೋಲಿ. ನಿಮ್ಮ ಮೊದಲೇ ಪ್ರಸನ್ನತೆ ಇರಲಿ ಈ ಎಲ್ಲ ಅಭ್ಯಾಸದಲ್ಲಿ. ಸ್ಲೋ ಡೌನ್, ನಿಧಾನವಾಗಿ ಅಭ್ಯಾಸವನ್ನು ನಿಲ್ಲಿಸಿ. ಮುಂದಿನ ಅಭ್ಯಾಸ ಕ್ರಮ ಸ್ಕಂದ ಚಕ್ರ ಸಂಚಲನ ಅಭ್ಯಾಸ. ಎರಡೂ ಕೈಗಳನ್ನು ಭುಜದ ಮೇಲಿರಿಸಿ ನಿಧಾನವಾಗಿ ಉಸಿರನ್ನ ಬಿಡುತ್ತಾ ಎರಡೂ ಮೊಣಕೈಗಳನ್ನು ಹತ್ತಿರ ತನ್ನಿ. ಉಸಿರನ್ನು ತೆಗೆದುಕೊಳ್ಳುತ್ತಾ ಎರಡೂ ಮೊಣಕೈಗಳನ್ನು ದೂರ ತಳ್ಳಿ ಉಸಿರನ್ನು ಪೂರ್ತಿಯಾಗಿ ತುಂಬಿಕೊಳ್ಳಿ. ಇನ್ಹೇಲ್ ಡೀಪ್ಲಿ, ಎಕ್ಸೇಲ್ ಸ್ಲೋಲಿ. ಇನ್ಹೇಲ್ ಡೀಪ್ಲಿ, ಎಕ್ಸೇಲ್ ಸ್ಲೋಲಿ. ವಿರುದ್ಧ ದಿಕ್ಕಿನಲ್ಲಿ ಸಹ ಇದನ್ನೇ ಮಾಡೋಣ. ಆಂಟಿ ಕ್ಲಾಕ್ ವೈಸ್, slowly come back. ಐದು 6 ಸುತ್ತ ಆದ ನಂತರ ನಿಧಾನವಾಗಿ ಅಭ್ಯಾಸವನ್ನ ನಿಲ್ಲಿಸೋಣ. ಮುಂದಿನ ಅಭ್ಯಾಸ ಕ್ರಮ ನಮ್ಮ ಸೊಂಟವನ್ನ ತಿರುಗಿಸ್ತಕ್ಕಂಥ ಅಭ್ಯಾಸ ಕ್ರಮ. ಕಾಲುಗಳು 1 ಅಡಿ ದೂರದಲ್ಲಿರಲಿ. ಎರಡೂ ಕೈಗಳನ್ನು ಮುಂದೆ ಚಾಚೋಣ, ನೆಲಕ್ಕೆ ಸಮಾನಾಂತರವಾಗಿ. ನಿಧಾನವಾಗಿ ಉಸಿರನ್ನು ಬಿಡುತ್ತಾ ಬಲಭಾಗಕ್ಕೆ, ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ಳುತ್ತಾ ಮುಂಭಾಗಕ್ಕೆ ಬನ್ನಿ. ಹಾಗೆ ಉಸಿರನ್ನು ಬಿಡುತ್ತಾ ಎಡಭಾಗಕ್ಕೆ ಕೂಡ ತಿರುಗಿಸೋಣ. ಪೂರಕ, ಕಂಫ್ರಂಟ್, ರೇಚಕ ಟು ಸೈಡ್ ವೇಸ್. ಇನ್ಹೇಲ್, ಕಮ್ ಫಾರ್ವರ್ಡ್, ಎಕ್ಸೇಲ್ ಸೈಡ್ ವೇಸ್. ಸೊಂಟಕ್ಕೆ ಅತ್ಯಂತ ಉತ್ತಮವಾದಂಥ ಆರೋಗ್ಯವನ್ನು ತರುತ್ತೆ. ಮೇರುದಂಡ ಅಥವಾ ಬೆನ್ನಿನ ಒಂದು ಆರೋಗ್ಯ ಈ ಅಭ್ಯಾಸದಿಂದ ವೃದ್ಧಿಸುತ್ತೆ. ನಿಧಾನವಾಗಿ ಅಭ್ಯಾಸವನ್ನು ನಿಲ್ಲಿಸೋಣ. ಈಗ ಮೊಣಕಾಲುಗಳಿಗೆ ಮಾಡ್ತಕ್ಕಂಥ ಅಭ್ಯಾಸ. ಕಾಲುಗಳು 1 ಅಡಿ ದೂರದಲ್ಲಿರಲಿ. ಕೈಗಳನ್ನು ನೆಲಕ್ಕೆ ಸಮಾನಾಂತರವಾಗಿಟ್ಕೊಳ್ಳಿ. ಮಾಡಿ ಭಗೀರಥಿ. ನೆಲಕ್ಕೆ ಸಮಾನಾಂತರವಾಗಿಟ್ಕೊಳ್ಳಿ. ನಿಧಾನವಾಗಿ ಉಸಿರನ್ನು ಬಿಡುತ್ತಾ ಮೊಣಕೈಯನ್ನು ಮಡಚಿ ಕೆಳಗಡೆ ಕೂತ್ಕೊಳ್ಳೋಣ. ಅರ್ಧ. ಯಾಕೆ ಮೊಣಕಾಲು ನೋವಿದೆ ಅವರು ಈ ಅಭ್ಯಾಸವನ್ನು ಮಾಡಬಾರ್ದು. ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ಳುತ್ತಾ ಮೇಲ್ಬೋಣ. ಉಸಿರನ್ನು ಬಿಡುತ್ತಾ ಮತ್ತೆ ಕೆಳಗೆ ಕುಳಿತುಕೊಳ್ಳೋಣ. ಪುನರಾವರ್ತಿಸಿ 5 ರಿಂದ 6 ಸುತ್ತು. ದೀರ್ಘವಾಗಿ ಉಸಿರನ್ನು ಬಿಡಿ, ಉಸಿರನ್ನು ತೆಗೆದುಕೊಳ್ಳುತ್ತಾ ಮೇಲೆ ಬನ್ನಿ. ಮಂಡಿಗಳಿಗೆ ಉತ್ತಮವಾದ ಆರೋಗ್ಯವನ್ನು ತರುತ್ತೆ. ಸ್ಲೋ ಡೌನ್, ನಿಧಾನವಾಗಿ ಅಭ್ಯಾಸವನ್ನು ನಿಲ್ಲಿಸಿ. ಮುಂದೆ ಯೋಗಾಸನಗಳನ್ನು ಅಭ್ಯಾಸ ಮಾಡಲು ಪ್ರಾರಂಭಿಸೋಣ. ಮೊದಲಿಗೆ ತಾಡಾಸನ. ತಾಡ ಎಂದರೆ ತಾಳೆ ಮರದ ರೀತಿ ಮಾಡುವಂಥ ಆಸನ. ಎರಡೂ ಕಾಲುಗಳನ್ನು ಜೋಡಿಸಿ, ಎರಡೂ ಕೈಗಳನ್ನು ಮುಂದೆ ಚಾಚಿ, ಎರಡು ಕೈಗಳ ಬೆರಳುಗಳನ್ನು ಇಂಟರ್ಲಾಕ್ ಮಾಡಿ ಮುಂದೆ ಚಾಚಿ, ನಿಧಾನವಾಗಿ ಎರಡೂ ಕೈಗಳನ್ನು ಮೇಲೆತ್ತಿ ಉಸಿರನ್ನು ತೆಗೆದುಕೊಳ್ಳುತ್ತಾ ದೀರ್ಘವಾಗಿ ಮೇಲೆ ಸೆಳೆಯಿರಿ. ನಮ್ಮ ಇಂಬಡಿಗಳನ್ನು ಕೂಡ ಮೇಲೆತ್ತೋಣ. ಉಸಿರನ್ನು ತೆಗೆದುಕೊಳ್ಳುತ್ತಾ ಮೇಲೆತ್ತಿ ನಿಧಾನವಾಗಿ ಉಸಿರನ್ನು ಬಿಡುತ್ತಾ ಕೆಳ ಬನ್ನಿ. ಮತ್ತೊಮ್ಮೆ ಮಾಡೋಣ. ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳುತ್ತಾ ಮೇಲೆ ಇದೇ ಭಂಗಿಯಲ್ಲಿ ನಿರ್ವಹಿಸಿ 5 ರಿಂದ 6 ಕೌಂಟ್ಸ್ ಆಗುವಷ್ಟು. ಕಷ್ಟ ಆಗ್ತಾ ಇದೆ ಕೆಲವರಿಗೆ, ಅಭ್ಯಾಸ ಮಾಡಿಲ್ಲ ಅಂದರೆ
ನಿಧಾನವಾಗಿ ಬನ್ನಿ.